ಹಾಯ್ ಹಲೋ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಅರಣ್ಯ ಇಲಾಖೆ ಕಡೆಯಿಂದ ಹೊಸದಾಗಿ ನೋಟಿಫಿಕೇಶನ್ ರಿಲೀಸ್ ಮಾಡಿದರೆ ನೀವು ಜಸ್ಟ್ SLC ಪಾಸ್ ಆದರೆ ಆರಾಮಾಗಿ ಜಾಬ್ ಅಪ್ಲೈ ಮಾಡ್ಬೋದು. ಯಾವುದೇ ಥರ ಎಕ್ಸಾಮ್ ಇರೋದಿಲ್ಲ. ಜಸ್ಟ್ ನಿಮ್ಮ SLC ಕಾನ್ಸಂಟ್ರೇಟ್ ಮೇಲೆ ನಿಮಗೆ ಸೆಲೆಕ್ಷನ್ ಮಾಡ್ತಾ ಹೋಗ್ತಾರೆ. ಹಾಗಾಗಿ ಈ ವಿಡಿಯೋನ ಕೊನೆ ತನಕ ನೋಡಿ. ಈ ನೋಟಿಫಿಕೇಶನ್ ಏನಿದೆ ಅಂತ ಕಂಪ್ಲೀಟ್ ಆಗಿ ಮಾಹಿತಿ ಕೊಡ್ತಾ ಹೋಗ್ತೀನಿ. ಇನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ, ಈ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಶೇರ್ ಮಾಡ್ತಾ ಹೋಗಿ. ಇಲ್ಲಿ ನೀವು ನೋಡ್ತಾ ಇರ್ಬೋದು, ಕರ್ನಾಟಕ ರಾಜ್ಯ ಸರ್ಕಾರ ಅರಣ್ಯ ಇಲಾಖೆ ಕಡೆಯಿಂದ ಅಫಿಷಿಯಲ್ ನೋಟಿಫಿಕೇಶನ್ ಆಗಿರುತ್ತೆ. ಇದು ಅಧಿಸೂಚನೆ ಹೊರಡಿಸಿದ ದಿನಾಂಕ ಬಂದ್ಬಿಟ್ಟು 20/7/2026ನೇ ತಾರೀಕು ನಿಮಗೆ ಅಫಿಷಿಯಲ್ ಆಗಿ ಅಧಿಸೂಚನೆ ನೀಡಿದ್ದಾರೆ. ಈ ನೋಟಿಫಿಕೇಶನ್ ಏನಿದೆ ಅಂತ ನೋಡ್ತಾ ಹೋದಾದ್ರೆ, ಅರ್ಜಿ ಸಲ್ಲಿಸುವ ವಿಧಾನ ಯಾವುದಪ್ಪ ಅಂದ್ರೆ, ನೀವು ಇದು ಲಿಂಕ್ ಆಗಿರುತ್ತೆ, ಈ ಲಿಂಕ್ ನ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೇನೆ. ಈ ಲಿಂಕ್ ಮುಖಾಂತರ ನೀವು ಅರ್ಜಿಯನ್ನು ಹಾಕ್ತಾ ಹೋಗ್ಬೋದು. ಇನ್ ಕೇಸ್ ನಿಮ್ಗೆ ಏನು ಅರ್ಜಿ ಹಾಕಲು ಬರಲಿಲ್ಲಪ್ಪ ಅಂದ್ರೆ ನನ್ನ ಕಾಂಟ್ಯಾಕ್ಟ್ ಮಾಡಿ ಯಾವ ತರ ಅರ್ಜಿ ಹಾಕೋದು ಅಂತಂದು ಕಂಪ್ಲೀಟ್ ಆಗಿ ಮಾಹಿತಿ ಕೊಡ್ತಾ ಹೋಗ್ತೀನಿ. ನೆಕ್ಸ್ಟ್ ಆಫ್ಲೈನ್ ಮುಖಾಂತರ ಅರ್ಜಿ ಹಾಕ್ಬೇಕು, ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಹಾಕ್ಬೇಕಪ್ಪ ಅಂದ್ರೆ, ಇದು ಬಂದ್ಬಿಟ್ಟು ಆನ್ಲೈನ್ ಮುಖಾಂತರ ಮಾತ್ರ ನೀವು ಅರ್ಜಿಯನ್ನು ಹಾಕಬೇಕು. ಯಾವುದೇ ತರ ಆಫ್ಲೈನ್ ಮುಖಾಂತರ ಅರ್ಜಿಯನ್ನು ಹಾಕಬಾರ್ದು ಇಲ್ಲಿ ಅವರು ತಿಳಿಸಿ ಕೊಟ್ಟಿದ್ದಾರೆ. ಅವರೊಂದು ಲೈನ್ ಕೊಟ್ಟಿದ್ದಾರೆ, ಅದು ಕಂಪ್ಲೀಟ್ ಆಗಿ ತಿಳ್ಕೊಳ್ಳಿ. ಈ ವಿಧಾನ ಹೊರತುಪಡಿಸಿ ಬೇರೆ ಯಾವುದೇ ವಿಧಾನದಲ್ಲಿ ಅರ್ಜಿಯನ್ನು ಸಲ್ಲಿಸಲು ಅವಕಾಶ ಇರೋದಿಲ್ಲ. ಅಂದ್ರೆ ಆನ್ಲೈನ್ ಮುಖಾಂತರ ಮಾತ್ರ ನಿಮಗೆ ಅರ್ಜಿಯನ್ನು ಹಾಕಬೇಕಂತ ಕೊಟ್ಟಿದ್ದಾರೆ. ಯಾವುದೇ ಕಾರಣಕ್ಕೂ ಆಫ್ಲೈನ್ ಮುಖಾಂತರ ಅರ್ಜಿ ಹಾಕಲು ನಿಮಗೆ ಅವಕಾಶ ಇಲ್ಲ ಅಂತ ಅವರು ಈಗ ತಿಳಿಸಿ ಕೊಟ್ಟಿದ್ದಾರೆ. ನೆಕ್ಸ್ಟ್ ಏನ್ ನೋಡ್ತಾ ಹೋಗೋದಾದ್ರೆ, ಅಭ್ಯರ್ಥಿ ಅರ್ಜಿ ಸಲ್ಲಿಸಿ ಏನಪ್ಪಾ ಅಂದ್ರೆ ಜನ್ಮ ದಿನಾಂಕ ಎಲ್ಲ ಕೊಟ್ಟಿದ್ದಾರೆ. ಅರ್ಜಿ ಶುಲ್ಕ ಬಗ್ಗೆ ಮಾಹಿತಿ ನೋಡ್ತಾ ಹೋಗೋಣ. ಅರ್ಜಿಯ ಸಲ್ಲಿಸಲು ದಿನಾಂಕ ಬಂದ್ಬಿಟ್ಟು ಆಗಸ್ಟ್ 1ನೇ ತಾರೀಕಿನಿಂದ ಅರ್ಜಿ ಪ್ರಾರಂಭ ದಿನಾಂಕ ಆಗುತ್ತೆ. ಹಾಗೆ ಅರ್ಜಿ ಸಲ್ಲಿಸೋ ಕೊನೆಯ ದಿನಾಂಕ ಬಂದ್ಬಿಟ್ಟು 31/8 ಆಗಸ್ಟ್ 1ನೇ ತಾರೀಕು ಅಪ್ಲಿಕೇಶನ್ ಸ್ಟಾರ್ಟ್ ಆಗಿ 31ನೇ ತಾರೀಕಿಂದ ಅಂದ್ರೆ ಅದೇ ಆಗಸ್ಟ್ 38ನೇ ತಾರೀಕು ಕೊನೆಯ ದಿನಾಂಕ ಆಗಿರುತ್ತೆ. ನೆಕ್ಸ್ಟ್ ಅರ್ಜಿ ಶುಲ್ಕವನ್ನು ಪಾವತಿಸಿದ ಕೊನೆಯ ದಿನಾಂಕ ಬಂದ್ಬಿಟ್ಟು ಆಗಸ್ಟ್ ಸೆಪ್ಟೆಂಬರ್ 2ನೇ ತಾರೀಕಿಗೆ ಎಕ್ಸ್ಟೆಂಡ್ ಮಾಡಿದ್ರೆ, ಜಸ್ಟ್ ಅಪ್ಲಿಕೇಶನ್ ಹಾಕಿ ಅಮೌಂಟ್ ಪೇ ಮಾಡಿಲ್ಲಪ್ಪ ಅಂದ್ರೆ ಅದು ಸೆಪ್ಟೆಂಬರ್ 2ನೇ ತಾರೀಕಿನ ಅಮೌಂಟ್ ಪೇ ಮಾಡ್ಬೋದು. ಅರ್ಜಿ ಕೊನೆಯ ದಿನಾಂಕ ಆಗಸ್ಟ್ 31ನೇ ತಾರೀಕಿಂದು ಕೊನೆಯ ದಿನಾಂಕ ಆಗಿರುತ್ತೆ. ನೆಕ್ಸ್ಟ್ ಯಾರ್ಯಾರಿಗೆ ಎಷ್ಟೆಷ್ಟು ಫೀಸ್ ಇರುತ್ತೆ ಯಾವ ನೋಡ್ತಾ ಹೋದಾದ್ರೆ, ಅರ್ಜಿ ಶುಲ್ಕ ನೋಡ್ತಾ ಹೋದ. ಅರ್ಜಿ ಶುಲ್ಕ ಬಂದಿತ್ತು ಸಾಮಾನ್ಯ ಅರ್ಹತಾ ಪ್ರಭಾಗ 2A 2B 3A ವಿದ್ಯಾರ್ಥಿಗಳಿಗೆ ಏನಪ್ಪಾ, ಪುರುಷ ವಿದ್ಯಾರ್ಥಿಗಳಿಗೆ 200 ಅಪ್ಲಿಕೇಶನ್ ಫೀಸ್ ಇರುತ್ತೆ. ಹಾಗೆ ಮಹಿಳಾ ಅಭ್ಯರ್ಥಿಗಳಿಗೆ ತೃತೀಯ ಲಿಂಗ ಏನಪ್ಪಾ ಅಂದ್ರೆ ಅವ್ರಿಗೆ 100 ಅಪ್ಲಿಕೇಶನ್ ಫೀಸ್ ಇರುತ್ತೆ. ನೆಕ್ಸ್ಟ್ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪ್ರಭಾಗ 1 ಸೇರಿದಂತೆ ಪುರುಷ ಅಭ್ಯರ್ಥಿಗಳಿಗೆ 100 ಅಪ್ಲಿಕೇಶನ್ ಫೀಸ್ ಇರುತ್ತೆ. ನೆಕ್ಸ್ಟ್ ಮಹಿಳಾ ಅಭ್ಯರ್ಥಿಗಳು ಏನಪ್ಪಾ ಅಂದ್ರೆ 50 ಅಪ್ಲಿಕೇಶನ್ ಫೀಸ್ ಅಂತ ಇಲ್ಲಿ ಕೊಟ್ಟಿದ್ದಾರೆ. ನೆಕ್ಸ್ಟ್ ಸರ್ಕಾರದ ಸುತ್ತೋಲೆ ಸಂಖ್ಯೆ ಇದು ನಿಮಗೆ. ನೆಕ್ಸ್ಟ್ ಏನಪ್ಪಾ ಅಂದ್ರೆ ಪರಿಶಿಷ್ಟ ಜಾಸ್ತಿ ಪರಿಶಿಷ್ಟ ಪಂಗಡ ಏನಪ್ಪಾ ಅಂದ್ರೆ ಅವರಿಗೆ 100 ಅಪ್ಲಿಕೇಶನ್ ಫೀಸ್ ಇರುತ್ತೆ. ನೆಕ್ಸ್ಟ್ ಮಹಿಳಾ ಅಭ್ಯರ್ಥಿಗಳಿಗೆ 50 ಇರುತ್ತೆ. ಸಾಮಾನ್ಯ ಕ್ಯಾಟಗರಿ ಅಂದ್ರೆ ಜನರಲ್ ಕ್ಯಾಟಗರಿಗೆ ಅವ್ರಿಗೆ 200 ಅಪ್ಲಿಕೇಶನ್ ಫೀಸ್ ಇರುತ್ತೆ. ಮಹಿಳಾ ಅಭ್ಯರ್ಥಿಗಳು ಮತ್ತೆ ಹ್ಯಾಂಡಿಕ್ಯಾಪ್ ವಿದ್ಯಾರ್ಥಿಗಳಿಗೆ ನಿಮಗೆ 100 ಅಪ್ಲಿಕೇಶನ್ ಫೀಸ್ ಇರುತ್ತೆ. ಇದು ಬಂದ್ಬಿಟ್ಟು ಜನರಲ್ ಕ್ಯಾಟಗರಿಗೆ ಆಯ್ತು. ನೆಕ್ಸ್ಟ್ ಅಮೌಂಟ್ ಪೇ ಮಾಡೋದು ಯಾವ ತರ ಪೇ ಮಾಡಕಪ್ಪ ಅಂದ್ರೆ, ಇದು ಬಂದ್ಬಿಟ್ಟು ಕಂಪ್ಲೀಟ್ ಆಗಿ ಆನ್ಲೈನ್ ಮುಖಾಂತರ ಅಮೌಂಟ್ ಪೇ ಮಾಡಬೇಕು. ನೀವು ಅಪ್ಲಿಕೇಶನ್ ಸಬ್ಮಿಟ್ ಮಾಡಿರ್ತೀರಲ್ವಾ, ಅದಾದ್ಮೇಲೆ ನಿಮ್ಮ ಲಾಸ್ಟ್ ಅಲ್ಲಿ ನೀವು ಅಮೌಂಟ್ ಪೇ ಮಾಡ್ತಾ ಹೋಗ್ಬೋದು. ನೆಕ್ಸ್ಟ್ ಏನ್ ನೋಡ್ತಾ ಹೋದಾದ್ರೆ, ಹುದ್ದೆಗಳ ವರ್ಗೀಕರಣ ಕೊಟ್ಟಿದ್ದಾರೆ. ಯಾವ್ಯಾವ ಇಲ್ಲಿ ವಿಭಾಗದಲ್ಲಿ ಇಷ್ಟು ಹುದ್ದೆಗಳನ್ನು ನೋಡ್ತಾ ಹೋದಾದ್ರೆ, ನೆಕ್ಸ್ಟ್ ವಿಭಾಗ ಮಂಗಳೂರು ಪ್ರಾದೇಶಿಕ ವಿಭಾಗದಲ್ಲಿ 26 ಹುದ್ದೆಗಳು ಖಾಲಿ ಇದಾವೆ. ಕುಂದಾಪುರ ಪ್ರಾದೇಶಿಕ ವಿಭಾಗದಲ್ಲಿ 13 ಹುದ್ದೆಗಳು ಖಾಲಿ ಇದಾವೆ. ಕುದುರೆಮುಖ ವನ್ಯಜೀವಿ ವಿಭಾಗದಲ್ಲಿ 15 ಹುದ್ದೆಗಳು ಖಾಲಿ ಇದೆ ಅಂತ ಇಲ್ಲಿ ತಿಳಿಸಿ ಕೊಟ್ಟಿದ್ದಾರೆ. ಅದಕ್ಕೆ ಇದು ಬಂದ್ಬಿಟ್ಟು ಏನಪ್ಪಾ ಅಂದ್ರೆ ಹುದ್ದೆಗಳ ವರ್ಗೀಕರಣ ಆಗುತ್ತೆ, ಅದು ನೋಟಿಫಿಕೇಶನ್ ಬಿಡ್ತಾರೆ. ಬಿಟ್ಟ ಮೇಲೆ ಅದ್ರ ಬಗ್ಗೆ ಕಂಪ್ಲೀಟ್ ಆಗಿ ಮಾಹಿತಿ ಕೊಡ್ತೀನಿ. ಯಾವ ಡಿಸ್ಟ್ರಿಕ್ಟ್ ಅಲ್ಲಿ ಎಷ್ಟೆಷ್ಟು ವೇಕೆನ್ಸಿಗಳಿದೆ, ಯಾವ ಕ್ಯಾಟಗರಿ ಎಷ್ಟೆಷ್ಟು ವೇಕೆನ್ಸಿಗಳು ಖಾಲಿ ಇದೆ ಅಂತಂದು ಅದು ಕೂಡ ಮಾಹಿತಿ ನಾನು ನೆಕ್ಸ್ಟ್ ಕೊಡ್ತಾ ಹೋಗ್ತೀನಿ. ಇದು ಇಲ್ಲಪ್ಪ ಮಂಗಳೂರು ಪ್ರಾದೇಶಿಕ ವಿಭಾಗದಲ್ಲಿ 26 ಹುದ್ದೆಗಳು ಖಾಲಿ ಇದೆ ಅಲ್ವಾ, ಅದು ವಿಂಗಡಣೆ ಮಾಡಿದ್ದಾರೆ. ಅದು ಎಷ್ಟಿದೆ ಅಂತ ನೋಡೋದಾದ್ರೆ, ಇತರ ಅಭ್ಯರ್ಥಿಗಳಿಗೆ ಏನಪ್ಪಾ ಅಂದ್ರೆ ಸಾಮಾನ್ಯ ಕ್ಯಾಟಗರಿ 6 ಹುದ್ದೆಗಳು ಖಾಲಿ ಇದಾವೆ. SC ಅವರಿಗೆ 2 ಅಂದ್ರೆ ST SCB SC ಅವರಿಗೆ 1 ಹುದ್ದೆಗಳು ಖಾಲಿ ಇದಾವೆ. ನೆಕ್ಸ್ಟ್ ಪ್ರಭಾಗ 1 ಅವರಿಗೆ 1 ಹುದ್ದೆ ಖಾಲಿ ಇದಾವೆ. ನೆಕ್ಸ್ಟ್ ಪ್ರಭಾಗ 2A ಅವರಿಗೆ 3 ಹುದ್ದೆ ಖಾಲಿ ಇದಾವೆ. ನೆಕ್ಸ್ಟ್ ಪ್ರಭಾಗ 2B ಅವರಿಗೆ 1 ಹುದ್ದೆ ಖಾಲಿ, ಟೋಟಲ್ ಆಗಿ 17 ಹುದ್ದೆ ಖಾಲಿ ಇದೆ ಅಂತ ನೋಡ್ತಾ ಹೋಗ್ಬೋದು. ಇದು ಬಂದಿಟ್ಟಪ್ಪ ಅಂದ್ರೆ ಮಂಗಳೂರಿನಲ್ಲಿ ಖಾಲಿ ಇರುವಂತ ವರ್ಗೀಕರಣ ಮಾಡಿದ್ರೆ ಟೋಟಲ್ ಆಗಿ 26 ಹುದ್ದೆಗಳು ಖಾಲಿ ಇದೆ ಅಂತ ನಾವು ನೋಡ್ತಾ ಹೋಗ್ಬೋದು. ನೆಕ್ಸ್ಟ್ ನೋಡ್ತಾ ಹೋದಾದ್ರೆ, ಕುಂದಾಪುರದಲ್ಲಿ ಅರಣ್ಯ ವಿಭಾಗದಲ್ಲಿ ಅದನ್ನ ವರ್ಗೀಕರಣ ಮಾಡಿದ್ದಾರೆ, ಅದನ್ನ ನೋಡ್ತಾ ಹೋಗ್ಬೋದು. ಇದು ಎಷ್ಟು ಯಾವಾಗ ವಿಡಿಯೋ ಪಾಸ್ ನೋಡ್ಕೋಬಹುದು, ಯಾವ ಕ್ಯಾಟಗರಿ ಎಷ್ಟೆಷ್ಟು ವೇಕೆನ್ಸಿ ಖಾಲಿ ಇದೆ ಅಂತಂದು ಅದು ನೀವು ಕಂಪ್ಲೀಟ್ ಆಗಿ ನೋಡ್ತಾ ಹೋಗ್ಬೋದು. ಕುದುರೆ ಮುಖ ಕೊಟ್ಟಿದ್ದಾರೆ, ಅದು ನೋಡ್ತಾ ಹೋಗಿ. ನೆಕ್ಸ್ಟ್ ಏನ್ ನೋಡ್ತಾ ಹೋದಾದ್ರೆ, ನೆಕ್ಸ್ಟ್ ಅರ್ಹತೆ ಏನ್ ಮಾಡಕಪ್ಪ ಈ ಜಾಬ್ ನಾವು ಅಪ್ಲೈ ಮಾಡಕಪ್ಪ ಅಂದ್ರೆ, ನಮ್ಗೆ ಎಲಿಜಿಬಿಲಿಟಿ ಕ್ರೈಟೇರಿಯಾ ಏನ್ ಬರುತ್ತಪ್ಪ ಅಂದ್ರೆ, ನೆಕ್ಸ್ಟ್ ನೀವು ಭಾರತೀಯ ನಾಗರಿಕ ಏನಪ್ಪಾ ನೀವು ಇಂಡಿಯನ್ ಸಿಟಿಜನ್ ಆಗಿರಬೇಕು. ಆಗಿದ್ರೆ ಮಾತ್ರ ಇದಕ್ಕೆ ಅಪ್ಲೈ ಮಾಡಕ್ಕೆ ಎಲಿಜಿಬಲ್ ಇರ್ತೀರ. ನೆಕ್ಸ್ಟ್ ಒಬ್ಬ ಜೀವಂತ ಪತ್ನಿಗಿಂತ ಹೆಚ್ಚು ಮಂದಿ ಪತ್ನಿಯನ್ನು ಹೊಂದಿರುವ ಪುರುಷ ಅಭ್ಯರ್ಥಿ ಮತ್ತು ಈಗಾಗಲೇ ಇನ್ನೊಬ್ಬ ಪತಿ ಇರುವ ವ್ಯಕ್ತಿಯನ್ನು ಮದುವೆಯಾಗಿರುವ ಮಹಿಳಾ ಅಭ್ಯರ್ಥಿ ಸರ್ಕಾರದಿಂದ
ಪೂರ್ವಾನುಮತಿಯನ್ನು ಪಡೆದು ನೇಮಕಾತಿ ಅರ್ಹರಾಗುವುದಿಲ್ಲ. ಅಂದ್ರೆ ನೀವೇನಾದ್ರೂ ಒಂದ್ ಮದುವೆ ಆಗಿ ಇನ್ನೊಂದು ಮದುವೆ ಆಗಿದ್ರೆ ನೀವು ಯಾವುದೇ ಕಾರಣಕ್ಕೂ ಅಪ್ಲಿಕೇಶನ್ ಹಾಕಲು ಎಲಿಜಿಬಲ್ ಇಲ್ಲ ಅಂತ ಅಲ್ಲಿ ಕೊಟ್ಟಿದ್ದಾರೆ. ಓಕೆನಾ, ನೀವು ಜಸ್ಟ್ ಒಂದೇ ಮದುವೆ ಆಗಿದ್ರೆ ಮಾತ್ರ ಇದಕ್ಕೆ ಅರ್ಜಿ ಹಾಕಲು ನೀವು ಅರ್ಹತೆ ಇರ್ತೀರ. ನೆಕ್ಸ್ಟ್, ಅಭ್ಯರ್ಥಿಯು ಮಾನಸಿಕವಾಗಿ ಮತ್ತು ದೈಹಿಕವಾಗಿ ಆರೋಗ್ಯವಂತ ಇರಬೇಕು. ಅಂದ್ರೆ ನೀವೇನಪ್ಪ ಅಂದ್ರೆ ಫಿಸಿಕಲ್ ಫಿಟ್ನೆಸ್ ಆಗಿದ್ರೆ ಮಾತ್ರ ಇದಕ್ಕೆ ಅಪ್ಲೈ ಮಾಡಕ್ಕೆ ಎಲಿಜಿಬಲ್ ಇರ್ತೀರ. ಹಾಗೂ ಅವರ ನೇಮಕಾತಿಯ ಕರ್ತವ್ಯಗಳ ದಕ್ಷ ನಿರ್ವಹಣೆ ಆತಂಕವನ್ನು ಉಂಟು ಮಾಡುವ ಸಂಭವಗಳು ಇರುವ ಯಾವುದೇ ದೈಹಿಕ ಅಂದ್ರೆ ನೀವೇನಾದ್ರು ಬ್ಲಡ್ ಪ್ರೆಷರ್ ಆಗಿರ್ಬೋದು, ಹಾರ್ಟ್ ಪೇಷಂಟ್ ಆಗಿರ್ಬೋದು, ಯಾವುದೇ ಕಾರಣಕ್ಕೂ ಇದಕ್ಕೆ ಅಪ್ಲೈ ಮಾಡಕ್ಕೆ ಎಲಿಜಿಬಲ್ ಇಲ್ಲ ಅಂತ ಅಲ್ಲಿ ಕೊಟ್ಟಿದ್ದಾರೆ. ನೆಕ್ಸ್ಟ್, ಇದಕ್ಕೆ ಅಪ್ಲೈ ಮಾಡಕ್ಕಪ್ಪ ಅಂದ್ರೆ ವಿದ್ಯಾರ್ಥಿ ಅಂದ್ರೆ ಎಜುಕೇಶನ್ ಕ್ವಾಲಿಫಿಕೇಶನ್ ಏನಾಗಿದೆ ಅಂತ ನೋಡ್ತಾ ಹೋಗೋದೇ ಆದ್ರೆ ವಿದ್ಯಾರ್ಥಿಯು ಕರ್ನಾಟಕ ಪ್ರೌಢ ಶಿಕ್ಷಣ ಮಂಡಳಿ ನಡೆಸುವ SLCಯಲ್ಲಿ ಅಥವಾ SLC ವಿದ್ಯಾರ್ಥಿ ತತ್ಸಮ ವಿದ್ಯಾರ್ಥಿಯನ್ನು ಅರ್ಜಿ ಸಲ್ಲಿಸಲು ಈ ಮೇಲೆ ನಿಗದಿ ಕೊನೆಯ ದಿನಾಂಕ ಹೊಂದಿರಬೇಕು. ಅಂದ್ರೆ ನೀವು ಈ ಜಾಬ್ಗೆ ಅಪ್ಲೈ ಮಾಡಕ್ಕಪ್ಪ ಅಂದ್ರೆ SLC ಪೂರ್ಣಗೊಂಡಿರಬೇಕು. ಆಗಿದ್ರೆ ಮಾತ್ರ ಈ ಜಾಬ್ ನೀವು ಅಪ್ಲೈ ಮಾಡಕ್ಕೆ ಎಲಿಜಿಬಲ್ ಇರ್ತೀರ. ನೆಕ್ಸ್ಟ್ ಏನ್ ಕೊಟ್ಟಿದ್ದಾರೆ ನೋಡ್ತಾ ಹೋದಾದ್ರೆ ನೆಕ್ಸ್ಟ್ ವಯೋಮಿತಿ ನೋಡ್ತಾ ಹೋಗೋಣ. ಇದಕ್ಕೆ ಅಪ್ಲೈ ಮಾಡಕ್ಕಪ್ಪ ಅಂದ್ರೆ ಏನು ವಯೋಮಿತಿ ಬೇಕು ಅಂತಂದ್ರೆ ನಿಮ್ಗೆ ಏನಾದ್ರು ಕನಿಷ್ಠ 18 ವರ್ಷ ಮೇಲ್ಪಟ್ಟವರು ಆರಾಮಾಗಿ ಈ ಜಾಬ್ಗೆ ಅಪ್ಲೈ ಮಾಡಬಹುದು. ಅಂದ್ರೆ SLC ಕಂಪ್ಲೀಟ್ ಆದ್ರೆ ನಿಮ್ಗೆ 18 ವರ್ಷ ತುಂಬಿರುತ್ತೆ, ಆರಾಮಾಗಿ ನೀವು ಜಾಬ್ಗೆ ಅಪ್ಲೈ ಮಾಡ್ತಾ ಹೋಗ್ಬೋದು. ನೆಕ್ಸ್ಟ್ ನೋಡ್ತಾ ಹೋಗೋಣ, ಇಲ್ಲಿ ಯಾವ ಕ್ಯಾಟಗರಿ ಎಷ್ಟೆಷ್ಟು ವಯೋಮಿತಿ ಸಡಿಲಿಗೆ ಕೊಟ್ಟಿದೆ ಅಂತ ನೋಡೋದ್ರೆ ಸಾಮಾನ್ಯ ಅಭ್ಯರ್ಥಿಗಳಿಗೆ ಏನಪ್ಪಾ ಅಂದ್ರೆ ಗರಿಷ್ಠ 30 ವರ್ಷ ಒಳಗಿದ್ದಾರೆ ಆರಾಮಾಗಿ ಅಪ್ಲೈ ಮಾಡಬಹುದು. ಪ್ರವಾಗ 2A 2B 3A 3B ಅವರಿಗೆ 32 ವರ್ಷ ಒಳಗಿದ್ದರು ಅಪ್ಲೈ ಮಾಡಬಹುದು. ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ವಿದ್ಯಾರ್ಥಿಗಳಿಗೆ ಕನಿಷ್ಠ 33 ವರ್ಷ ಒಳಗಿದ್ದರು ಆರಾಮಾಗಿ ಜಾಬ್ ನೀವು ಅಪ್ಲೈ ಮಾಡ್ತಾ ಹೋಗ್ಬೋದು. ಮಾಜಿ ಸೈನಿಕರಿಗೆ ಏನಪ್ಪಾ ಅಂದ್ರೆ ಅವರು SLC ಅನುಮತಿ ಪ್ರಕಾರ ಏನಪ್ಪಾ ಅಂದ್ರೆ ಅವ್ರಿಗೆ ಆರಾಮ 40 ವರ್ಷ ಒಳಗಿದ್ದ ಇದಕ್ಕೆ ಅಪ್ಲೈ ಮಾಡಕ್ಕೆ ಎಲಿಜಿಬಲ್ ಇರ್ತಾರೆ. ಇದು ಬಂದ್ಬಿಟ್ಟು ಎಲಿಜಿಬಲ್ ಅಂದ್ರೆ ವಯೋಮಿತಿ ಸಡಿಲಿಕೆ ಬಗ್ಗೆ ಮಾಹಿತಿ ಆಯ್ತು. ನೆಕ್ಸ್ಟ್ ಅರಣ್ಯ ಪ್ರಿಯರಿಗೆ ವಯೋಮಿತಿ ಕೂಡ ಇಲ್ಲಿ ಕೊಟ್ಟಿದ್ದಾರೆ. ಅದು ಸಾಮಾನ್ಯ ಕ್ಯಾಟಗರಿ ಏನಪ್ಪಾ 41 ವರ್ಷ, ಪ್ರವಾಗ ಅವರಿಗೆ 42 ವರ್ಷ, ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡವರಿಗೆ 30 ವರ್ಷ ಒಳಗಿದ್ದರು ಇದಕ್ಕೆ ಆರಾಮಾಗಿ ನೀವು ಅಪ್ಲಿಕೇಶನ್ ಹಾಕ್ತಾ ಹೋಗ್ಬೋದು. ಇದಿಷ್ಟು ಆಯ್ಕೆ ವಿಧಾನ ಬಂದ್ಬಿಟ್ಟು ಏನಪ್ಪಾ ಅಂದ್ರೆ ನಿಮ್ದು SLC ಪರ್ಸೆಂಟೇಜ್ ಮೇಲೆ ಏನಪ್ಪಾ ಆಯ್ಕೆ ಮಾಡ್ತಾ ಹೋಗ್ತಾರೆ. ಅಂದ್ರೆ ಒಂದ್ ಜಾಬಿಗೆ ಎಷ್ಟು ಜನ ಅಂದ್ರೆ ಒಂದ್ ಜಾಬಿಗೆ ಬಂದ್ಬಿಟ್ಟು ನಿಮ್ಗೆ ಇಲ್ಲಿ ನೋಡ್ತಾ ಇರ್ಬೋದು, ಒಂದ್ ಜಾಬಿಗೆ 20 ಜನ ಕರೀತಾರೆ. ಅಂದ್ರೆ ಈ ಒಂದ್ ಜಾಬ್ ಒಂದು ವೇಕೆನ್ಸಿ ಇದೆ ಅಂದ್ರೆ ಅದಕ್ಕೆ 20 ಸ್ಟೂಡೆಂಟ್ ಕರೀತಾರೆ. ಅದ್ರಲ್ಲಿ ನಿಮ್ ಸೆಲೆಕ್ಷನ್ ಪ್ರೋಸೆಸ್ ನಡೆಸ್ತಾ ಹೋಗ್ತಾರೆ. ಇದು ಬಂದು ಯಾವ ತರ ಎಕ್ಸಾಮ್ ಇರೋದು ಜಸ್ಟ್ ಫಿಸಿಕಲ್ ಇರುತ್ತೆ, ಫಿಸಿಕಲ್ ಮತ್ತೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಇರುತ್ತೆ. ಅಲ್ಲಿ ನೀವು ಪಾಸ್ ಆದ್ರೆ ಆರಾಮಾಗಿ ನೀವು ಅದಕ್ಕೆ ಎಲಿಜಿಬಲ್ ಆಗ್ತಾ ಹೋಗ್ತೀರಾ. ನೆಕ್ಸ್ಟ್ ನೀವು ಯಾವ ರೀಜನ್ ಆಗ್ತೀರ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ನಿಮ್ಗೇನ ಇಷ್ಟ ಇದ್ರೆ ಆರಾಮಾಗಿ ಹಾಕ್ಬೋದು. ನೆಕ್ಸ್ಟ್ ಎದ್ರ ಮುಖಾಂತರ ಅಪ್ಲೈ ಮಾಡಕಪ್ಪ ಅಂದ್ರೆ ಈ ಲಿಂಕ್ ಇರುತ್ತಲ್ಲ ಇದ್ರ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೇನೆ, ಆರಾಮಾಗಿ ನೀವು ಅಪ್ಲೈ ಮಾಡ್ತಾ ಹೋಗ್ಬೋದು. ನೆಕ್ಸ್ಟ್ ಈ ಕುರಿತು ಇಲಾಖೆಯಲ್ಲಿ ವತಿಯಿಂದ ಅಭ್ಯರ್ಥಿಗಳೊಂದಿಗೆ ಯಾವುದೇ ಪತ್ರ ವ್ಯವಹಾರಗಳನ್ನು ನಡೆಸುವುದಿಲ್ಲ ಅಂತ ಕೂಡ ತಿಳಿಸಿ ಕೊಟ್ಟಿದ್ದಾರೆ. ನೆಕ್ಸ್ಟ್ ಏನ್ ನೋಡ್ತಾ ಹೋದಾದ್ರೆ ನೋಡೋಣ. ನೆಕ್ಸ್ಟ್ ಇಲ್ಲಿ ದೃಷ್ಟಿ ಸಾಮರ್ಥ್ಯ ಬಗ್ಗೆ ಪರೀಕ್ಷೆ ನಡೆಸ್ತಾ ಹೋಗ್ತಾರೆ. ದೃಷ್ಟಿ ಅಂದ್ರೆ ನಿಮ್ಗೆ ಕರೆಕ್ಟ್ ಆಗಿ ಕಣ್ ಕಾಣಬೇಕು, ಅದು ಕೂಡ ಕೊಟ್ಟಿದ್ದಾರೆ. ದೃಷ್ಟಿ ವಿವರಣೆ ಕಣ್ ಕೂಡ ಕೊಟ್ಟಿದ್ದಾರೆ, ಅದು ನಿಮಗೆ ಕರೆಕ್ಟ್ ಆಗಿ ಕಾಣಬೇಕು. ಅದು ಯಾವ ತರ ಕೊಟ್ಟಿದ್ರಪ್ಪ ಅಂದ್ರೆ 6x6 ಮೀಟರ್ ಅಥವಾ 6x9 ಮೀಟರ್ ಏನಪ್ಪಾ ಅಂದ್ರೆ ಅಲ್ಲಿ ಇಟ್ಟಿರುವಂತ ಒಂದು ಬೋರ್ಡ್ ಅಲ್ಲಿ ಅಕ್ಷರಗಳನ್ನ ಕಾಣ್ಬೇಕು. ಓಕೆನಾ, ಅದು ದೃಷ್ಟಿಕೋನ ಅಂತಾರೆ. ಅದು ನಿಮ್ಗೆ ಗೊತ್ತಿರುತ್ತೆ. ಅದನ್ನ ಅದರಲ್ಲಿ ಕರೆಕ್ಟ್ ಆಗಿ ಸೆಲೆಕ್ಷನ್ ಆಗ್ತಾ ಹೋಗ್ತದೆ. ನೆಕ್ಸ್ಟ್ ದೀಪ ಮತ್ತು ಅಭ್ಯರ್ಥಿ ನಡುವೆ ಅಂತ ಇರುವ ಕಾಣ್ತಾರೆ. ನೆಕ್ಸ್ಟ್ ಏನ್ ನೋಡ್ತಾ ಹೋಗೋದಾದ್ರೆ ನೆಕ್ಸ್ಟ್ ಹೈರಿಂಗ್ ಟೆಸ್ಟ್ ಯಾವ ತರ ಹಿಯರಿಂಗ್ ಟೆಸ್ಟ್ ನೋಡ್ತಾರಪ್ಪ ಅಂದ್ರೆ ನಿಮಗೆ ರನ್ನಿಂಗ್ ಟೆಸ್ಟ್ ಇರ್ತಾರೆ, ರಿಬ್ಬರ್ ಟೆಸ್ಟ್ ಇರ್ತಾರೆ, ತಿರುಗುವಿಕೆ ಪರೀಕ್ಷೆ ಕೂಡ ಇಲ್ಲಿ ನಡೆಸ್ತಾ ಹೋಗ್ತಾರೆ. ಓಕೆನಾ, ಎಲ್ಲ ಫಿಸಿಕಲ್ ಟೆಸ್ಟ್ ಇರುತ್ತೆ, ಅದನ್ನ ನೀವು ಕಂಪಲ್ಸರಿ ಪಾಸ್ ಆಗ್ತಾ ಹೋಗ್ಬೇಕು. ಇಲ್ಲಿ ನಾನು ಮಾರ್ಕ್ ಮಾಡ್ತಾ ಇದ್ದೀನಲ್ವಾ ಶ್ರವಣ ಪರೀಕ್ಷೆ ಅಂತಂದು ಅದ್ರಲ್ಲಿ ನೀವು ಪಾಸ್ ಆಗ್ತಾ ಹೋಗ್ಬೇಕು. ಅಂದ್ರೆ ಕಿವಿ ಕೇಳ್ತಾ ಇದೆ ಇಲ್ಲ ಅಂತಂದು ಅದನ್ನ ಪರೀಕ್ಷೆ ಮಾಡ್ತಾ ಹೋಗ್ತಾರೆ. ನಿಮಗೆ ಅರ್ಥ ಆಗಿಲ್ಲ ಅಂದ್ರೆ ನೆಕ್ಸ್ಟ್ ಫಿಸಿಕಲ್ ಇನ್ಸೂರೆನ್ಸ್ ಯಾವ ತರ ಇರುತ್ತಪ್ಪ ಅಂದ್ರೆ ಪುರುಷ ಅಭ್ಯರ್ಥಿಗಳು 1600 ಮೀಟರ್ ಓಟ ಓಡಬೇಕು, ಅಂದ್ರೆ ರನ್ನಿಂಗ್ ಓಡಬೇಕು. ಅದು 7 ನಿಮಿಷ ಒಳಗೆ ನೀವು ಪೂರ್ಣಗೊಳಿಸಿದ್ರೆ ಮಾತ್ರ ಇದಕ್ಕೆ ನೀವು ಎಲಿಜಿಬಲ್ ಇರ್ತೀರಾ. ನೆಕ್ಸ್ಟ್ ಮಹಿಳಾ ಅಭ್ಯರ್ಥಿಗಳು ಮಾಜಿ ಸೈನಿಕ ಅಭ್ಯರ್ಥಿಗಳಿಗೆ 1000 ಮೀಟರ್ ಅಂದ್ರೆ 1 ಕಿಲೋಮೀಟರ್ ಓಟ ಇಟ್ಟಿರ್ತಾರೆ. ಅದ್ರಲ್ಲಿ ನೀವು 6 ನಿಮಿಷ ಒಳಗೆ ನೀವು ಕಂಪ್ಲೀಟ್ ಮಾಡಿದ್ರೆ ಇದಕ್ಕೆ ನೀವು ಸೆಲೆಕ್ಷನ್ ಆದಂಗೆ. ಓಕೆ, ಇದು ಬಂದ್ಬಿಟ್ಟು ಫಿಸಿಕಲ್ ಬಗ್ಗೆ ಇರುತ್ತೆ, ಇದು ರನ್ನಿಂಗ್ ಬಗ್ಗೆ ಇರುತ್ತೆ. ಯಾರು ಇನ್ನ ಓಡ್ತಾ ಇಲ್ಲ ಇದಕ್ಕೆ ನೀವು ಓಡಿ ರನ್ನಿಂಗ್ ಫೈಟ್ ಮಾಡ್ತಾ ಇರಬೇಕು. ನೆಕ್ಸ್ಟ್ ದೈಹಿಕ ಪರೀಕ್ಷೆ ಇನ್ಸೂರೆನ್ಸ್ ಟೆಸ್ಟ್ ನಡೆಸ್ತಾ ಹೋಗ್ತಾರೆ. 100 ಮೀಟರ್ ಓಟ ಅಂದ್ರೆ 15 ಸೆಕೆಂಡ್ ಕಂಪ್ಲೀಟ್ ಮಾಡಬೇಕು. ಮಾಜಿ ಸೈನಿಕರಿಗೆ 18 ಸೆಕೆಂಡ್ ಕೊಟ್ಟಿರ್ತಾರೆ. ಎತ್ತರ ಜಿಗಿತ ಬಂದ್ಬಿಟ್ಟು 1.20 ಮೀಟರ್ ಏನಪ್ಪಾ ಅಂದ್ರೆ ಎತ್ತರ ಜಿಗಿತ ಇರುತ್ತೆ. ಉದ್ದ ಜಿಗಿತ ಬಂದ್ಬಿಟ್ಟು 3.8 ಮೀಟರ್ 80 ಮೀಟರ್ ಏನಪ್ಪಾ ಅಂದ್ರೆ ಉದ್ದ ಜಿಗಿತ ಇರುತ್ತೆ. ಶಾರ್ಟ್ ಬುಟ್ ಬಂದ್ಬಿಟ್ಟು ಇದು 5.6 ಮೀಟರ್ಗೆ ಶಾರ್ಟ್ ಬುಟ್ ಒಸಿಬೇಕು. ನೆಕ್ಸ್ಟ್ 800 ಮೀಟರ್ ಮತ್ತೆ 200 ಮೀಟರ್ ಬಂದ್ಬಿಟ್ಟು ಏನಪ್ಪಾ ಅಂದ್ರೆ 2 ನಿಮಿಷ 50 ಸೆಕೆಂಡ್ ಒಳಗೆ ನೀವು ಕಂಪಲ್ಸರಿ ಓಡಬೇಕು. ಇದು ಬಂದ್ಬಿಟ್ಟು ಪುರುಷ ಅಭ್ಯರ್ಥಿಗಳು ಇರುತ್ತೆ. ಇದೆಲ್ಲ ನೀವು ಕಂಪಲ್ಸರಿ ಪ್ರಾಕ್ಟೀಸ್ ಮಾಡಬೇಕು. ಇದ್ರ ಮಾತಿನ ಜಾಬ್ ಸೆಲೆಕ್ಷನ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಇದು ಬಂದ್ಬಿಟ್ಟು ಏನಪ್ಪಾ ಅಂದ್ರೆ ಫಿಸಿಕಲ್ ಬಗ್ಗೆ ಮಾಹಿತಿ ಆಯ್ತು. ಇನ್ ಕೇಸ್ ನಿಮ್ಗೆ ಏನೋ ಡೌಟ್ ಇದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ, ಅದ್ರ ಬಗ್ಗೆ ನಾನು ಕಂಪ್ಲೀಟ್ ಆಗಿ ಮಾಹಿತಿ ಕೊಡ್ತಾ ಹೋಗ್ತೀನಿ.
ಇದಿಷ್ಟು ಇದು ಬಗ್ಗೆ ಮಾಹಿತಿ ಆಯಿತು. ಇನ್ನೇನು ಡೌಟ್ ಇದ್ದರೆ ಕಮೆಂಟ್ ಬಾಕ್ಸ್ ಕಮೆಂಟ್ ಮಾಡಿ. ಹಾಗೆ ಇಷ್ಟೊಂದು ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.